ನಗರದ ರಾಜಘಟ್ಟ ಗ್ರಾಮದಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಚೀಟಿ ಹಾಕಿಕೊಂಡು ಮರಿಗಳನ್ನು ತಂದು ಮಟನ್ ಹಂಚಿಕೊಂಡು ಹೊಸ ತೊಡಕನ್ನು ಆಚರಿಸಿದ್ದಾರೆ. ರಾಜಘಟ್ಟದ 1ನೇ ವಾರ್ಡ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಹೆಸರಿನಲ್ಲಿ ಚೀಟಿ ಹಾಕಿಕೊಂಡು ದೇವರ ಅಡ್ಡೆಯನ್ನ ಹೊರಡಿಸಿ ಊರು ಮೆರವಣಿಗೆ ಮಾಡಿ ಉಳಿದ ಹಣದಲ್ಲಿ ಮರಿಗಳನ್ನು ತಂದು ಮಟನ್ ಅನ್ನ ಹಂಚಿಕೊಂಡು ಹಬ್ಬವನ್ನು ಆಚರಣೆ ಮಾಡಿದ್ದು. ಈ ವೇಳೆ ಗ್ರಾಮಸ್ಥರು ಮಾತನಾಡಿ, ಯುಗಾದಿ ಹಬ್ಬದ ಮಾರನೇ ದಿನ ನಾವು ಚೀಟಿ ಹಾಕಿಕೊಂಡ ಹಣದಿಂದ ಕುರಿಗಳನ್ನು ತಂದು ಎಲ್ಲರೂ ಪಾಲು ಮಾಡಿಕೊಂಡು ಹಬ್ಬವನ್ನು ಆಚರಿಸುತ್ತೇವೆ. ತಲೆ ಕಾಲನ್ನ ಸೀಯಲು ಏಜೆನ್ಸಿ ಕಡೆಯಿಂದ ಗ್ಯಾಸ್ ಸಿಗದೆ ಬಹಳ ತೊಂದರೆಯಾಗಿದೆ. ಆದರೂ ಸೌದೆ ಹಂಚಿಕೊಂಡು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು. ರಾಜಘಟ್ಟ ಗ್ರಾಮಸ್ಥರಿಂದ ಇವತ್ತು ಬಂಡಿ ಹಬ್ಬ, ಇದು ಯುಗಾದಿ ಹಬ್ಬ ಮುಗಿದು ಬೆಳಿಗ್ಗೆ ಯುಗಾದಿ ಹಬ್ಬ ಮುಗಿದು ಬೆಳಗಡೆ ನಾವೆಲ್ಲ ಸೇರಿ ಒಟ್ಟಿಗೆ ಎಲ್ಲ ಚೀಟಿ ಹಾಕೊಂಡಿರ್ತೀವಿ. ನಾವೆಲ್ಲ ಸೇರಿ ಗುಡ್ಡೆ ಬಡೆಲ್ಲ ಮಾಡಿ ಇದು ಮಾಡ್ತಾಯಿದ್ವಿ. ತಲೆಕಾಲು ಸಿಯ್ಯಕ್ಕೆ ನಮಗೆ ಏಜೆನ್ಸಿಯಿಂದ ಗ್ಯಾಸ್ ಸಿಗದೇ ತುಂಬ ಇದಾಗಿದೆ. ಆದರೂ ಸಹಿತ ನಾವು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾವು ಸೌದೆ ಒಲೆ ಹಾಕೊಂಡು ಅದರಲ್ಲೇ ಸಣ್ಣ ಪುಟ್ಟ ಕಡ್ಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ಪ್ರಯುಕ್ತ ನಾವು ಗ್ರಾಮದಲ್ಲಿ ಚೀಟಿ ಹಾಕೊಂಡಿರ್ತೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನದ ಚೀಟಿ ಹೆಸರು ಹೇಳ್ಕೊಂಡು ಚೀಟಿ ಹಾಕೊಂಡು ಆಂಜನೇಯ ದೇವಸ್ಥಾನ ಅಡ್ಡೆನ ಹೊಂಡಿಸಿ ಊರು ಮೆರವಣಿಗೆ ಎಲ್ಲ ಮಾಡಿ ಅದ್ರ ಖರ್ಚಿನೆಲ್ಲ ಕಳೆದು ಉಳಿದಿದ್ದರಲ್ಲಿ ಎಲ್ಲ ಏನು ಗ್ರಾಮದಲ್ಲಿದ್ದೀವಿ ಎಲ್ಲ ಸೇರಿಬಿಟ್ಟು ಮರಿಗಳು ತಂದುಬಿಟ್ಟು ಕಟ್ ಮಾಡಿ ಗುಡ್ಡೆ ಬಾಡು ಮಾಡ್ಕೊಂಡು ಪ್ರತಿಯೊಬ್ಬರು ಹಂಚ್ಕೊತೀವಿ. ಮರಿ ನಾವೇ ತರೋದು, ನಾವೇ ತಂದು ನಾವೇ ಕಟ್ ಮಾಡಿ ನಾವೇ ಹಂಚ್ಕೊತೀವಿ. ಹಾಂ, ಆಮೇಲೆ ಮೇ 5ನೇ ತಾರೀಕು ವಾರ್ಷಿಕೋತ್ಸವ ಮಾಡ್ತೀವಿ. ಅದೇ ಅವತ್ತು ಇದೇ ಥರ ಇದು. ನಗರದಲ್ಲಿ ಗ್ಯಾಸ್ ಇಲ್ಲದೆ ಹೊಸ ತೊಡಕು ಆಚರಣೆ ಮಾಡಲು ತೊಂದರೆಯಾಗಿರುವ ಬಗ್ಗೆ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಚನ್ನಪಟ್ಟಣದ ಮಲ್ಲಮ್ಮ ಅವರು ಮಾತನಾಡಿ, ಸರ್ಕಾರ ಸೌಲಭ್ಯ ನೀಡಿಲ್ಲ. ಗ್ಯಾಸ್ ಇಲ್ಲದೆ ಜನರು ಹಬ್ಬವನ್ನ ಮಾಡಲು ತೊಂದರೆಯಾಗುತ್ತಿದೆ. ಮೊದಲು ಹೊಲೆಯಲ್ಲಿ ಅಡುಗೆ ಮಾಡುತ್ತಿದ್ದೆವು, ಆದರೆ ಸರ್ಕಾರ ಗ್ಯಾಸ್ ನೀಡಿ ಎಲ್ಲರೂ ಅದಕ್ಕೆ ಹೊಂದಿಕೊಂಡು ಅಡುಗೆ ಮಾಡುತ್ತಿದ್ದರು. ಈಗ ಗ್ಯಾಸ್ ಇಲ್ಲದೆ ಪುನಃ ಜನ ಹೊಲೆಯ ಮೊರೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದು, ಈ ಬಾರಿ ಪ್ರತಿ ಸಲ ಹಬ್ಬದ ವೇಳೆ ಆಗುತ್ತಿದ್ದ ವ್ಯಾಪಾರ ಕಡಿಮೆಯಾಗಿದೆ ಎಂದರು. ಇವತ್ತಿನಂತ ವ್ಯಾಪಾರ ಯಾವತ್ತೂ ಇಲ್ಲ. ಇವತ್ತು ತುಂಬ ಕಡಿಮೆ. ಈಗ ನಮ್ಮ ಯುಗಾದಿ ಹಬ್ಬ ಆದರೆ, ರೈತರ ಹಬ್ಬ ಆದರೆ ನಿಲ್ಲಕ್ಕೆ ಜಾಗ ಇರಲಿಲ್ಲ. ಈಗ ಗ್ಯಾಸ್ ಇಲ್ಲ, ರಾಜಕಾರಣಿಗಳು ಗ್ಯಾಸ್ ಬಿಟ್ಟಿಲ್ಲ. ಅಡುಗೆ ಯಾವುದ್ರಲ್ಲಿ ಮಾಡ್ತಾರೆ ಹೇಳಿ? ಜನಗಳ ಕೈಲಿ ದುಡ್ಡಿಲ್ಲ. ಮುಂಚೆ ಚೆನ್ನಾಗಿತ್ತು, ಮುಂಚೆಗೆ ಸೌದೆ ಒಲೆಯಲ್ಲಿ ಮಾಡುವಾಗ ಚೆನ್ನಾಗಿತ್ತು. ಇವರು ಏನು ಕಾರ್ಗೆ ಬಸ್ಗೆ ಎಲ್ಲ ಗ್ಯಾಸ್ ಕೊಟ್ಟರು. ಈಗ ಅಡುಗೆ ಮಾಡೋರು ಏನು ಮಾಡ್ತಾರೆ? ಬೀದಿಲಿ ಮಾಡಬೇಕು. ಏನಪ್ಪ, ನಾನು ಕರ್ಕೊಂಡೋಗಿ ನಾನು ಮಾತಾಡ್ತೀನಿ, ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತೀನಿ. ಇದಲ್ಲಪ್ಪ ಡಲ್ ಇವತ್ತು. ಈಗ ನೋಡಿ, ನಮಗೆ ಸಂಬಾರ ಶುಂಠಿ ಇವೆಲ್ಲ ರೈಟ್ ಜಾಸ್ತಿ. ರೈತರಿಗೆ ಬೆಳವಣಿಗೆಗೆ ಸರಿಯಾಗಿಲ್ಲ. ಸರಿ ಕಾಲಕ್ಕೆ ತಕ್ಕನೆ ಗೊಬ್ಬರ ಕೊಡಲ್ಲ, ಕಾಲಕ್ಕೆ ತಕ್ಕನೆ ಕರೆಂಟ್ ಕೊಡಲ್ಲ. ಅಣ್ಣ, ಇದು ನಮ್ಮ ಕರ್ನಾಟಕನೇ ಬಿದ್ದು ಹೋಯ್ತು. ಇದರಿಂದ ಏನು ಸುಖ ಇಲ್ಲ. ಬಡವ್ರ ಬಗ್ಗೆ ಸುಖ ಇಲ್ಲ, ದೊಡ್ಡವರು ಚೆನ್ನಾಗಿದ್ದಾರೆ, ನಮಗೆ ಸುಖ ಇಲ್ಲ ಅಣ್ಣ. ಈಗ ನೋಡಿ, ಒಂದು ಸಂಬಾರ ತರಬೇಕು, ಈ ಸರ್ಕಾರಿ ವ್ಯಾಪಾರ ಮಾಡಬೇಕು ಅಂದರೆ 18,000 ರೂಪಾಯಿ ಬೇಕು. ನಾವು ಸಾಲ ಮಾಡಿರ್ತೀವಿ. ನಮಗೆ ಸೌಕರ್ಯ ಇಲ್ಲ, ಸೌಲಭ್ಯ ಇಲ್ಲ. ರಮೇಶ್ ಅವರು ಮಾತನಾಡಿ, ಹಾಸನದಲ್ಲಿ ಮಟನ್ ಮಾರುಕಟ್ಟೆ, ಮೀನು ಮಾರುಕಟ್ಟೆಗೆ ಬೇರೆ ಬೇರೆ ಜಾಗದಲ್ಲಿ ಅಂಗಡಿಗಳನ್ನು ಮಾಡಬೇಕು. ಒಂದೇ ಭಾಗದಲ್ಲಿ ಎಲ್ಲಾ ರೀತಿಯ ಅಂಗಡಿಗಳಿರುವುದರಿಂದ ಎಷ್ಟೇ ನಿರ್ವಹಣೆ ಮಾಡಿದರೂ ವಾಸನೆ ಬರುತ್ತಿದೆ. ಹಾಗಾಗಿ ಬೇರೆ ಜಾಗದಲ್ಲಿ ಹೊಸದಾಗಿ ಮಾರುಕಟ್ಟೆ ಮಾಡಬೇಕು ಎಂದರು. ಅಣ್ಣ, ಇದು ಯಾವಾಗಲೂ ಇದೇ ಸಮಸ್ಯೆ. ಒಳ್ಳೇದು ಯಾವ್ದಾದ್ರು ಐಟಕ್ ಬೇಡವಾ ಮಟನ್ಗೆ? ಮೀನು ಮಾರ್ಕೆಟು ಅವೆಲ್ಲ ಬೇರೆ ಬೇರೆ ಒಂದು ಮಾಡಬಾರ್ದು. ಒಂದು 2 ಎಕರೆ, ಒಂದು 20 ಎಕರೆ ತಗೊಂಡು ಹಾಸನದಲ್ಲಿ ಆ ಥರ ಮಾಡಿಕೊಡಿವಿ ಅಂತ ನೋಡಿ ಮೂಗು ಮುಚ್ಕೊಂಬರ್ಬೇಕು. ಈಗ ಏನು ಸ್ಮೆಲ್ಲು ಒಂದು ಕಡೆ, ಬೇರೆ ಕಡೆ ಎಲ್ಲರೂ ಮಾಡಬಾರ್ದ? ಎಲ್ಲ ಆಯ್ತಣ್ಣ, ಮೇಂಟೆನೆನ್ಸ್ ಮಾಡ್ತಾವ್ರೆ. ಹಿಂಗಾಗಿತ್ತಲ್ಲ, ಏನು ಮಾಡೋದು? ಇನ್ನೊಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು. ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಒಂದು ಜಾಗವ. ನೋಡಿ, ಇಲ್ಲಿ ವೆಹಿಕಲ್ ಚಾರ್ಜ್ ಇಲ್ಲ, ಏನಿಲ್ಲ. ಹಾಂ,